ಮಾಡ್ತಿರೋದು ಕ್ರ್ಯಾಬ್ ಸುಕ್ಕ ಅಂತ ಹೇಳಿ. ಚಿಕನ್ ಪಾಪ್ಕಾರ್ನ್ ಬಿಟ್ರು ಇನ್ಮೇಲೆ ಫಿಶ್ ಪಾಪ್ಕಾರ್ನ್ ತಿನ್ನಕ್ಕೆ ಶುರು ಮಾಡ್ಬಿಡ್ತೀರೇನೋ, ಅಷ್ಟು ಚೆನ್ನಾಗಿದೆ. ಅಂಚಲ್ ಫಿಶ್ ಅಂತ ಹೇಳಿದ್ದು. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಸ್ತಾರ ಫುಡ್ ಯೂಟ್ಯೂಬ್ ಚಾನಲ್. ನಾನು ಕಾವ್ಯ. ವೀಕ್ಷಕರೇ, ನಾನು ನಿಮ್ಮನ್ನ ಇವತ್ತು ಮತ್ಸ್ಯಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ. ಮತ್ಸ್ಯಲೋಕ ಅಂದ್ರೆ ನೀರೊಳಗಿರೋ ಮತ್ಸ್ಯಲೋಕ ಅಲ್ಲ, ಭೂಮಿ ಮೇಲಿರೋ ಮತ್ಸ್ಯಲೋಕ. ಅರೆ ಎಲ್ಲಿ ಅಂತೀರಾ? ಅದನ್ನ ನಾನು ಡೀಟೇಲ್ ಆಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅಲ್ಲಿ ನೀವು ವೆರೈಟಿ ಮತ್ಸ್ಯಗಳನ್ನ ನೋಡ್ಬೋದು, ಜೊತೆಗೆ ರುಚಿಯಾದ ಮತ್ಸ್ಯಗಳನ್ನ ಟೇಸ್ಟ್ ಕೂಡ ಮಾಡ್ಬೋದು. ಎಲ್ಲಿ, ಹೇಗೆ, ಯಾವ ರೀತಿ, ಬನ್ನಿ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಚೆನ್ನಾಗಿದೆ. ತುಂಬಾನೇ ಚೆನ್ನಾಗಿದೆ. ನೀವು ಬಂದಿದ್ದನ್ನು ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಇದು ನೋಡ್ತಾ ಇರ್ಬೋದು, ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಅಂಚಲ್ ಫಿಶ್ ಅಂತ ಹೇಳಿ ಇದು. ಯೂಶಲಿ ಎಲ್ಲ ಕಡೆ ನೋಡಿರ್ತೀರಾ, ಬಟ್ ಇಲ್ಲಿ ಟೇಸ್ಟ್ ತುಂಬಾ ಡಿಫ್ರೆಂಟ್. ಇದ್ರ ಜೊತೆಗೆ ನಿಮಗೆ ಆನಿಯನ್ ಕೊಟ್ಟಿದ್ದಾರೆ, ಸೌತೆಕಾಯಿ ಕೂಡ ಇದೆ. ಇದಕ್ಕೂ ಕೂಡ ನೀವು ಬೇಕಾದರೆ ಲೆಮನ್ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು, ನಿಮಗೆ ಬೇಕಂದರೆ ಹಾಗೆ ಕೂಡ ತಿನ್ಬೋದು. ನನಗಿದನ್ನು ನೋಡ್ತಿದ್ರೆ ಹಾಗೆ ಚೆನ್ನಾಗಿರುತ್ತೆ, ಏನು ಸಪ್ರೇಟ್ ಟೇಸ್ಟಿಗೆ ಲೆಮನ್ ಹಾಕೊಳ್ಳೋದೇ ಬೇಡ ಅನ್ನಿಸ್ತಿದೆ. ಅಂಚಲ್ ತವಾ ಫ್ರೈ ಇದು ಫಿಶಲ್ಲಿ. ಯೂಶಲಿ ಚಿಕನ್ ಬರ್ಗರ್ ಕೇಳಿರ್ತೀರಾ, ಚಿಕನ್ ಪಾಪ್ಕಾರ್ನ್ ಕೇಳಿರ್ತೀರಾ, ಚಿಕನ್ ಶವರ್ಮಾ ಕೂಡ ಕೇಳಿರ್ತೀರಾ. ಬಟ್ ಎಲ್ಲೂ ಈ ಐಟಮ್ಗಳಲ್ಲಿ ಫಿಶಲ್ಲೂ ಕೂಡ ಈ ಐಟಮ್ಸ್ನ ಮಾಡ್ಬೋದು ಅಂತ ನೀವು ಕೇಳಿರಲ್ಲ, ನೋಡಿರಲ್ಲ. ಆದರೆ ಇಲ್ಲಿ ರೆಕ್ಸಾನ್ ಫಿಶ್ ಬೋಟಲ್ಲಿ ನೀವು ಇದನ್ನು ಕೂಡ ಟ್ರೈ ಮಾಡ್ಬೋದು. ಏನಂತ ಹೇಳಿದರೆ ಫಿಶ್ ಬರ್ಗರ್ ಸಿಗುತ್ತೆ, ಫಿಶ್ ಪಾಪ್ಕಾರ್ನ್ ಕೂಡ ಸಿಗುತ್ತೆ, ಫಿಶ್ ಶವರ್ಮಾ ಕೂಡ ಸಿಗುತ್ತೆ. ಇದು ಇಲ್ಲಿನ ಸ್ಪೆಷಾಲಿಟಿ ಅಂತಲೇ ಹೇಳ್ಬೋದು. ನಾನು ಕೂಡ ಇಷ್ಟು ವರ್ಷದಲ್ಲಿ ಎಲ್ಲೂ ಫಿಶ್ ಬರ್ಗರ್ ಕೇಳೇ ಇರಲಿಲ್ಲ. ಫಸ್ಟ್ ಟೈಮ್ ನೋಡ್ತಿದ್ದೀನಿ, ಫಸ್ಟ್ ಟೈಮ್ ತಿಂತಿದ್ದೀನಿ. ಮಾಡಿದ್ರೆ ಇದನ್ನು ತಿನ್ನಿ, ಊಟದ ಥರನೂ ಆಗುತ್ತೆ, ಜೊತೆಗೆ ಸ್ನ್ಯಾಕ್ಸ್ ಥರನೂ ಆಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ನಾನು ಟ್ರೈ ಮಾಡ್ತಿರೋದು ಫಿಶ್ ಪಾಪ್ಕಾರ್ನ್. ತುಂಬಾ ಚೆನ್ನಾಗಿದೆ, ಕ್ರಿಸ್ಪಿ ಆಗಿದೆ. ಯೂಶಲಿ ಚಿಕನ್ ಎಲ್ಲ ಟ್ರೈ ಮಾಡ್ತೀರಾ, ಒಂದ್ಸಲ ಫಿಶ್ ಪಾಪ್ಕಾರ್ನ ಟ್ರೈ ಮಾಡಿ, ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಚಿಕನ್ ಪಾಪ್ಕಾರ್ನ ಬಿಟ್ಟರು ಇನ್ಮೇಲೆ ಫಿಶ್ ಪಾಪ್ಕಾರ್ನೇ ತಿನ್ನೋಕ್ಕೆ ಶುರು ಮಾಡಿಬಿಡ್ತೀರೇನೋ, ಅಷ್ಟು ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ನೀವು ಮಾತ್ರ ಫಿಶ್ ಬರ್ಗರ್ನ ಟ್ರೈ ಮಾಡಲೇಬೇಕು ಇಲ್ಲಿ ಬಂದು. ನಾನು ಡಿಮ್ಯಾಂಡ್ ಅಂತಲೇ ಹೇಳ್ತೀನಿ, ಯಾಕಂದರೆ ಅಷ್ಟು ಚೆನ್ನಾಗಿದೆ. ಇನ್ನು ಫಿಶ್ ಶವರ್ಮಾ, ಚಿಕನ್ ಶವರ್ಮಾ ಕೇಳಿರ್ತೀರ, ನಾನು ಈಗಲೂ ಕೂಡ ಹೇಳಿದೆ. ಫಿಶ್ ಶವರ್ಮಾ ಹೆಸರು ಎಲ್ಲೂ ಕೇಳಿರಲ್ಲ, ನಾನಂತೂ ಕೇಳಿರಲಿಲ್ಲ ಬೆಂಗಳೂರಲ್ಲಿ ಇಷ್ಟು ದಿನ.
ಹಲವಾರು ರೀತಿಯಾದಂತಹ ಫಿಶ್ ಐಟಮ್ನ ಟ್ರೈ ಮಾಡಿದ್ವಿ. ಪ್ರತಿಯೊಂದು ಟ್ರೈ ಮಾಡ್ತಿರೋದು ಸ್ಪೆಷಾಲಿಟಿ ಇದೆ ಅಂತ ಹೇಳ್ಬೋದು. ನಂಗೆ ಆಲ್ಮೋಸ್ಟ್ ಎಲ್ಲ ಫುಡ್ಸು ತುಂಬಾ ಇಷ್ಟ ಆಯಿತು. ಯಾವುದು ಚೆನ್ನಾಗಿದೆ ಅಂತಲೇ ಹೇಳಬೇಕಂತಲೇ ಗೊತ್ತಾಗ್ತಿಲ್ಲ. ಅಂದರೆ ಎಲ್ಲ ಫುಡ್ ಕೂಡ ಅಷ್ಟು ಚೆನ್ನಾಗಿತ್ತು, ಬಾಯಲ್ಲಿಟ್ಟರೆ ಕೂಡ ಮೆಲ್ಟ್ ಆಗ್ತಾ ಇತ್ತು. ಆ ಲೆವೆಲು ತುಂಬಾ ಚೆನ್ನಾಗಿತ್ತು. ನನಗೆ ತುಂಬ ಇಷ್ಟ ಆಗಿದ್ದಿಲ್ಲಿ ಫಿಶ್ ತವಾ ಫ್ರೈ ಅಂತಾನೆ ಹೇಳ್ಬೋದು. ನೀವು ಕೂಡ ಬಂದು ಟ್ರೈ ಮಾಡಿ, ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ. ಇನ್ನು ರೆಡ್ ಸೌನ್ ಫಿಶ್ ಬೋಟ್ ಬಗ್ಗೆ ಇಲ್ಲಿನ ಕಸ್ಟಮರ್ಸ್ ಏನು ಹೇಳ್ತಾರೆ? ಫಿಶ್ ಅಂದರೆ ತುಂಬ ಇಷ್ಟ. ಚಿಕ್ಕಮಂಗ್ಳೂರು ಕಡೆ ಇರೋ ನಮಗೆ ಫಿಶ್ ಜಾಸ್ತಿ ಇಷ್ಟ ಆಗುತ್ತೆ. ಚಿಕನ್ ಬಿರಿಯಾನಿ ಹೈದರಾಬಾದ್. ತಾಲಿ ಟ್ರೈ ಮಾಡಿದೆ, ಸಿಲ್ವರ್ ಫಿಶು, ಫಿಶ್ ತಾಲಿ, ಅಂಜಲ್ಲು, ಸ್ಲೈಸು, ಮರ್ವಾಯಿ. ಫಿಶ್ ಮೀಲ್ಸ್ ಟ್ರೈ ಮಾಡಿದೆ, ಎಲ್ಲದೂ ಚೆನ್ನಾಗಿತ್ತು. ಅದು ಚೆನ್ನಾಗಿ ಅನಿಸ್ತಾ ಇದೆ. ಥರ್ಡ್ ಟೈಮ್ ಬರ್ತಾ ಇದ್ದೀನಿ. ಆಲ್ಮೋಸ್ಟ್ ಫುಲ್ಫಿಲ್ ಆಗಿದೆ. ಆಲ್ಮೋಸ್ಟ್ ಫುಲ್ಫಿಲ್ ಆಗಿದೆ. ಇವಾಗ ನಾನು ಟ್ರೈ ಮಾಡ್ತಿರೋದು ಕ್ರ್ಯಾಬ್ ಸುಕ್ಕ ಅಂತ ಹೇಳಿ. ಟೇಸ್ಟ್ ಮಾಡ್ತೀನಿ, ಹೇಗಿದೆ ಅಂತ ಹೇಳ್ತೀನಿ. ತುಂಬ ಸ್ಪೈಸಿನೂ ಇಲ್ಲ, ಹಂಗಂತ ನಿಮಗೆ ತುಂಬ ಸ್ವೀಟ್ ಅಂತಲೂ ಇಲ್ಲ. ಮೀಡಿಯಮ್ ಲೆವೆಲಲ್ಲಿ ನಿಜವಾಗ್ಲೂ ಮನೆ ಫುಡ್ ತಿನ್ನೋ ಥರ ಫೀಲ್ ಆಗ್ತಿದೆ, ಅಷ್ಟು ಚೆನ್ನಾಗಿದೆ. ಇದನ್ನು ನೀವು ನೀರು ದೋಸೆಗೆ ಬೇಕಾದರೂ ಕಾಂಬಿನೇಷನ್ ಮಾಡ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನೀವು ಡ್ರೈ ಐಟಮ್ ಥರ ಆ ರೀತಿನೂ ತಿನ್ಬೋದು. 2 in 1 ಅಂತಲೇ ಹೇಳ್ಬೋದು. ಒಂದ್ಸಲ ಬಂದು ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ನಾನು ಹಿಂದೆ ಕೂಡ ಕ್ರ್ಯಾಬ್ಸ್ನ ಟ್ರೈ ಮಾಡಿದ್ದೀನಿ. ಎಲ್ಲರೂ ಹೇಳೋದು ಒಂದೇ, ಕ್ರ್ಯಾಬ್ಸ್ನ ತಿನ್ನುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಅಂತ, ಗಟ್ಟಿ ಇರುತ್ತೆ ಅಂತ. ಬಟ್ ಇಲ್ಲ, ರೀತಿನೇ ಇಲ್ಲ. ಫಿಶ್ಶು ಬಾಯಲ್ಲಿ ಯಾವ ರೀತಿ ಮೆಲ್ಟ್ ಆಗುತ್ತೋ ಈಸಿಯಾಗಿ, ಕ್ರ್ಯಾಬ್ಸ್ ಕೂಡ ಅದೇ ರೀತಿ ಮೆಲ್ಟ್ ಆಗ್ತಿದೆ. ನೀರು ದೋಸೆ ಟ್ರೈ ಮಾಡ್ತಿದ್ದೀನಿ, ಬನ್ನಿ ಹೇಗಿದೆ ಅಂತ ಟ್ರೈ ಮಾಡಿ ಟೇಸ್ಟ್ ಹೇಳ್ತೀನಿ ನಿಮ್ಗೂ. ಎಸ್, ನೀರು ದೋಸೆ ಜೊತೆಗೆ ಫ್ರಾನ್ಸ್ ಗೀ ರೋಸ್ಟು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ತಾ ಇದ್ರು. ಟ್ರೈ ಮಾಡ್ತೀನಿ, ಹೇಗಿದೆ ಅಂತ ಹೇಳ್ತೀನಿ. ನಿಜವಾಗ್ಲೂ ನೀರು ದೋಸೆ ಮತ್ತು ಫ್ರಾನ್ಸ್ ಗೀ ರೋಸ್ಟ್ ನಿಜಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತಿಂತಾ ಇದ್ರೆ ತಿಂತಾನೆ ಇರಬೇಕಂತ ಅನ್ನಿಸ್ತಾ ಇದೆ. ಮಾತಾಡೋಕ್ಕೆ ಮಾತೇ ಬರ್ತಿಲ್ಲ, ಅಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಇವಾಗ ನಾನು ಟ್ರೈ ಮಾಡಿದ್ದು ಬೋನ್ಲೆಸ್ ಫಿಶ್ ಕಬಾಬ್ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಫಿಶ್ ತಿನ್ನೋರು ಹೇಳ್ತಾ ಇರ್ತಾರೆ ಮುಳ್ಳು ಬಿಡಿಸೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ, ಕಷ್ಟ ಆಗುತ್ತೆ, ಟೈಮ್ ಅದರಲ್ಲೇ ಹೋಗ್ಬಿಡುತ್ತೆ ಅಂತ. ಅಂಥವರು ನೀವು ಬೇಕಾದರೆ ಬೋನ್ಲೆಸ್ ಫಿಶ್ ಕಬಾಬ್ನ ಟ್ರೈ ಮಾಡ್ಬೋದು. ಬಾಯಲ್ಲಿ ಇಟ್ಟರೆ ಸಾಕು ತುಪ್ಪದ ಥರ ಮೆಲ್ಟ್ ಆಗ್ತಿದೆ, ಅಷ್ಟು ಚೆನ್ನಾಗಿ ಇದೆ, ತಿನ್ಬೋದು. ಚೆನ್ನಾಗಿದೆ. ನೀವು ಬಂದಿದ್ದನ್ನು ಟ್ರೈ ಮಾಡಿ, ಟೇಸ್ಟ್ ಮಾಡಿ. ನೋಡಿದ್ರಲ್ಲ, ರೆಡ್ ಸೌನ್ ಫಿಶ್ ಬೋಟಲ್ಲಿ ಯಾವೆಲ್ಲ ಐಟಮ್ಸ್ ಇರುತ್ತೆ, ಯಾವೆಲ್ಲ ರೀತಿ ಟೇಸ್ಟ್ ಇರುತ್ತೆ ಅಂತ ನಾನು ಕೂಡ ಹೇಳಿದ್ದೀನಿ. ನೀವು ಕೂಡ ಇಲ್ಲಿ ಒಂದ್ಸಲ ವಿಸಿಟ್ ಮಾಡಿ, ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ. ಒಂದ್ಸಲ ಬಂದರೆ ಪದೇ ಪದೇ ಖಂಡಿತ ಬರೋದಂತೂ ಸತ್ಯ. ಜೊತೆಗೆ ನಾವು ಯಾವುದೇ ಹೋಟೆಲ್ಗೆ ವಿಸಿಟ್ ಮಾಡಬೇಕಾದ್ರೆ ನಾವು ಯಾವಾಗಲೂ ಫುಡ್ ಎಷ್ಟು ಟೇಸ್ಟಿ ಆಗಿದೆ ಅಂತ ನೋಡ್ತೀವೋ, ಅದೇ ರೀತಿ ಎಷ್ಟು ಕ್ಲೀನ್ ಇದೆ ಅನ್ನೋದನ್ನು ಕೂಡ ನೋಡ್ತೀವಿ. ಇಷ್ಟು ದೊಡ್ಡ ಹೋಟೆಲ್ನ ಇಷ್ಟರ ಮಟ್ಟಿಗೆ ಮೇಂಟೈನ್ ಮಾಡ್ಬೋದಾ ಅಂತ, ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ, ಅಷ್ಟು ಹೈಜೆನಿಕ್ ಆಗಿದೆ. ಆಮೇಲೆ ಹೋಟೆಲ್ ಕೂಡ ತುಂಬ ದೊಡ್ಡದಿದೆ. ಕಾಸ್ಟ್ಲಿ ಇರುತ್ತೆ ಅನ್ನೋ ಫುಡ್ ಅಂತ ನೀವು ಅನ್ಕೋತೀರಾ, ಖಂಡಿತವಾಗ್ಲೂ ಇಲ್ಲ. ನೀವು ತಿನ್ನೋ ಫುಡ್ಗೆ ವರ್ತ್ ಅಂತಾನೆ ಹೇಳ್ಬೋದು, ಚೀಪ್ ಆ್ಯಂಡ್ ಬೆಸ್ಟ್ ಅಂತಾನೆ ಹೇಳ್ಬೋದು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ, ಕಾಸ್ಟ್ ಕೂಡ ತುಂಬ ಫ್ರೆಂಡ್ಲಿ, ಜೊತೆಗೆ ಓನರ್ ಕೂಡ ಕಸ್ಟಮರ್ ಫ್ರೆಂಡ್ಲಿ ಇದ್ದಾರೆ. ಇಲ್ಲಿ ಸರ್ವಿಸ್ ಮಾಡೋರು ಕೂಡ ತುಂಬಾ ಚೆನ್ನಾಗಿ ಫ್ರೆಂಡ್ಲಿ ಆಗಿ ಸರ್ವಿಸ್ ಮಾಡ್ತಾರೆ. ನೀವು ಒಂದ್ಸಲ ಬನ್ನಿ, ವಿಸಿಟ್ ಮಾಡಿ, ಟೇಸ್ಟ್ ಮಾಡಿ, ಟ್ರೈ ಮಾಡಿ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ವಿಸ್ತಾರ ಫುಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡ್ತಾ ಇರಿ ವಿಸ್ತಾರ ಫುಡ್ ಯೂಟ್ಯೂಬ್ ಚಾನಲ್. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.